ಮಕ್ಕಳಿಗೇನಾದರೂ ನೀವು ಫೋನ್ ಕೊಡ್ತಾ ಇದ್ದೀರಾ? ಹಾಗಾದರೆ ಈ ಸೈಬರ್ ಕ್ರೈಮ್ಗಳಿಂದ ನಿಮ್ಮ ಮಕ್ಕಳನ್ನ ನೀವೇ ರಕ್ಷಿಸ್ಕೋಬೇಕು. ಇದ್ರ ಬಗ್ಗೆ ಮಾಹಿತಿ ಯಾರಿಗೂ ಅಷ್ಟೊಂದು ಗೊತ್ತಿರೋದಿಲ್ಲ. ಸೊ ಮಕ್ಕಳಿಗೆ ಫೋನ್ ಕೊಟ್ಬಿಟ್ಟು ಮಕ್ಕಳ ಕೈಗೆ ನೀನು ಏನಾದರೂ ನೋಡ್ತಾ ಇರು, ನಾನು ಕೆಲಸ ಮುಗಿಸ್ಕೊತೀನಿ ಅಂತ ಹೇಳಿಬಿಟ್ಟು ಹೋಗೋ ತಂದೆ ತಾಯಿ ಜಾಸ್ತಿ ಜನ ಇರ್ತಾರೆ. ಆ್ಯಂಡ್ ಅವ್ರೇನೋ ಕೆಲಸ ಮಾಡ್ತಿರ್ತಾರೆ, ಡಿಸ್ಟರ್ಬ್ ಮಾಡ್ತಾರೆ ಅಂದ್ಬಿಟ್ಟು ಮಕ್ಕಳ ಕೈಗೆ ಫೋನ್ ಕೊಟ್ಬಿಡ್ತಾರೆ. ಅದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಆ್ಯಂಡ್ ಆನ್ಲೈನ್ ಕ್ಲಾಸಸ್ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಏನಾದರೂ ಹೋಮ್ವರ್ಕ್ ಬಂದಿರುತ್ತಾ, ಇಲ್ಲ ಇನ್ನೇನೋ ಅವ್ರಿಗೆ ಒಂದು ಸ್ವಂತ ಫೋನ್ ಕೊಡಿಸ್ಬಿಟ್ಟು ಇವ್ರ ಪಾಡಿಗೆ ಇವ್ರು ಇರ್ತಾರೆ, ಬಟ್ ಏನೂ ಚೆಕ್ ಮಾಡ್ತಾ ಇರೋದಿಲ್ಲ. ಇದ್ರ ಬಗ್ಗೆ ಯಾವ್ಯಾವ ರೀತಿ ಮಕ್ಕಳಿಗೆ ತೊಂದರೆ ಆಗುತ್ತೆ, ಏನೆಲ್ಲ ಇದರಲ್ಲಿ ಎಫೆಕ್ಟ್ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾರನ್ನ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಬಗ್ಗೆ ಏನಾದರೂ ನಿಮಗೆ ಅನಿಸಿಕೆ ಇದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಮಕ್ಕಳಿಗೆ ನಾವು ಫೋನ್ ಕೊಟ್ಟು ಇಂಟರ್ನೆಟ್ಟು ಹಾಕಿಸಿ ನಾವು ಅದನ್ನು ಚೆಕ್ ಮಾಡಿಲ್ಲ ಅಂದರೆ ಮಕ್ಕಳು ಹೇಗೆಲ್ಲ ದುರ್ಬಳಕೆ ಮಾಡ್ಕೋತಾರೆ, ಹಾಗೆ ಮಕ್ಕಳಿಗೆ ಏನೆಲ್ಲ ಎಫೆಕ್ಟ್ ಹೊಡೆಯುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ತಾ ಇದ್ದೀನಿ. ಮಕ್ಕಳಿಗೆ ಫೋನ್ ಕೊಟ್ಟಾಗ ಯಾವುದಾದ್ರೂ ಒಂದು ವಿಷಯ ಅವ್ರ ತಲೆಗೆ ಹೊಕ್ಕಿದೆ ಅಂದರೆ ಅದನ್ನು ಪೂರ್ತಿ ಎಲ್ಲನೂ ತಿಳ್ಕೊಳೋವರೆಗೂ ಬಿಡೋದಿಲ್ಲ. ಅವರು ಫೇಸ್ಬುಕ್ ಆನ್ ಮಾಡ್ತಿದ್ದಾರೆ, ಅವ್ರು ಇನ್ನೇನೋ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಹೊಸದು ಸಜೆಷನ್ಸ್ ಆಗ್ತಾ ಇರುತ್ತೆ. ಅವ್ರು ಏನೂ ನೀವು ನೋಡದೇ ಇರಬೇಕಾದ್ರೆ ಅವ್ರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಹೋಗಿ ಪ್ರತಿಯೊಂದು ಹುಡುಕಿ ನೋಡ್ತಾ ಇರ್ತಾರೆ. ಸೊ ಒಳ್ಳೆಯದಕ್ಕೆ ಏನಾದರೂ ಬಳಸ್ತಿದ್ರೆ ಖುಷಿನೇ, ಕಲ್ತ್ಕೊಂಡ್ಲಿ ಮಕ್ಕಳು ಅಂತ ಹೇಳಿ ಬಿಡ್ಬೋದು. ಪೇರೆಂಟ್ ಎಚ್ಚರಿಕೆ ಯಾವ್ಯಾವ ರೀತಿ ತಗೋಬೇಕು ಅಂದರೆ, ಮಕ್ಕಳು ಇಂಟರ್ನೆಟ್ ಏನೆಲ್ಲ ಬಳಸ್ತಿದ್ದಾರೆ, ಏನೆಲ್ಲ ಯೂಸ್ ಮಾಡ್ತಿದ್ದಾರೆ ಅಂತ ಅದ್ರ ಬಗ್ಗೆ ಪೇರೆಂಟ್ಸ್ಗೆ ಅರಿವಿರಬೇಕು. ಅವರ ಫೋನ್ನ ದಿನಕ್ಕೆ 1 ಸತಿ ಇಲ್ಲ 2 ಸತಿ 3 ಸತಿ ಡೈಲಿ ಅವ್ರು ಏನು ಚೆಕ್ ಮಾಡ್ತಿದ್ದಾರೆ, ಏನು ನೋಡ್ತಿದ್ದಾರೆ, ಹಾಗೆ ಏನು ಬರೆದಿದ್ದಾರೆ, ಏನು ಬರೆದಿಲ್ಲ, ಅವರು ಜಾಸ್ತಿ ಫೋನ್ಗೆ ಅಡಿಕ್ಟ್ ಆಗಿಲ್ವಾ ಅನ್ನೋದ್ರ ಬಗ್ಗೆ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಇನ್ನೊಂದೇನಪ್ಪ ಅಂದರೆ, ಒಂದು ಸೈಬರ್ ಇದಿದೆ, ಅದರಲ್ಲೇನಾದರೂ ಹೆಣ್ಮಕ್ಕಳನ್ನ ಅಟ್ರಾಕ್ಷನ್ ಮಾಡಿದ್ರೆ ಹೆಣ್ಮಕ್ಳು 8ರಿಂದ 10 ವರ್ಷದ ಒಳಗಡೆ ಏಜಿಗೆ ಬರೋ ಚಾನ್ಸಸ್ ಕೂಡ ಇದೆ. ಹಾಗೆ ಹೆಣ್ಣುಮಕ್ಕಳಿಗೆ ಸೆಕ್ಷುವಲ್ ಇದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿ ಇದನ್ನು ವೈರಸ್ ಅವ್ರ ಮೇಲೆ ಎಫೆಕ್ಟ್ ಆಗಿ ಅದ್ರ ಕಡೆ ಇಂಟ್ರೆಸ್ಟ್ ಕೊಟ್ಟು ಮಕ್ಕಳು ಚಿಕ್ಕ ವಯಸ್ಸಿಗೆ ಅಂದರೆ ಅದು ತಪ್ಪು ದಾರಿ ತುಳಿದು ಇದಾಗೋ ಚಾನ್ಸಸ್ ಕೂಡ ಇರುತ್ತೆ. ಅದ್ರ ಬಗ್ಗೆ ಕೂಡ ತುಂಬ ಎಚ್ಚರಿಕೆ ವಹಿಸಬೇಕು. ಮತ್ತು ಸೈಬರ್ ಇದರಿಂದ ಏನಾದರೂ ಒಂದು ಲಿಂಕ್ ಬಂದರೆ ಆ ಲಿಂಕ್ ಮೇಲೆ ಕ್ಲಿಕ್ ಅದು ಮಕ್ಕಳಿಗೆ ಅಂತಲೇ ಮಾಡಿರ್ತಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಕ್ಕಳು ಫುಲ್ಲು ಮೈಂಡೆಲ್ಲ ಅದ್ರ ಮೇಲೇ ಇರುತ್ತೆ. ಅದು ಕೂಡ ವೈರಸ್. ಹಾಗೆಯೇ ಅವ್ರನ್ನ ಅಟ್ರ್ಯಾಕ್ಟ್ ಮಾಡಿ ಅವರು ಏನು ಕೇಳ್ತಾರೆ, ಅವರು ಏನು ಇದು ಮಾಡ್ತಾರೆ ಅದನ್ನು ಮಾಡಿ, ಹಾಗೆ ತಂದೆ ತಾಯಿ ಪರ್ಸ್ನಲ್ ಆಗಿರೋದು ಕೂಡ ಎಷ್ಟೋ ಸತಿ ನೆಟ್ಟಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಯಾಕಂದರೆ ಇವರು ವೈರಸ್ಗೆ ಆಲ್ರೆಡಿ ಅಡಿಕ್ಟ್ ಆಗಿರ್ತಾರೆ. ಸೊ ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ತಂದೆ ತಾಯಿನ ಕೂಡ ಬಿಡೋದಿಲ್ಲ. ಅಂದರೆ ತಂದೆ ತಾಯಿ ಕೂಡ ಆ ಒಂದು ಪರ್ಸ್ನಲ್ ಲೈಫಲ್ಲಿ ಇರಬೇಕಾದ್ರೆ ವಿಡಿಯೋಸ್ ಮಾಡಿಕೊಂಡು ಎಷ್ಟೋ ಸತಿ ಶೇರ್ ಮಾಡ್ತಾರೆ. ಆ್ಯಂಡ್ ಇದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಹೋಗುತ್ತೆ. 8ರಿಂದ 10 ವರ್ಷ, 11 ವರ್ಷ, 12 ವರ್ಷ ಎಲ್ಲನೂ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈಗ ಏನಾಗ್ತಾ ಇದೆಯಪ್ಪ ಅಂದರೆ, ಅದು ಒಂದು ವಯಸ್ಸಿಗೆ 12 ವರ್ಷದಿಂದ 18 ವರ್ಷದ ಮಕ್ಕಳೇ ಇವಾಗ ಪ್ರೆಗ್ನೆಂಟ್ಗಳಾಗಿ ಗೊತ್ತಿಲ್ಲದೆ ಮಕ್ಕಳನ್ನ ಹೆತ್ತು ಕಾಲೇಜ್ ಶೌಚಾಲಯಗಳಲ್ಲೇ ಡೆಲಿವರಿಯಲ್ಲಾಗಿ ಮಕ್ಕಳನ್ನ ಬಿಸಾಕಿದ್ದಾರೆ ಅಂತ ನಾವು ಡೈಲಿ ನ್ಯೂಸ್ಗಳಲ್ಲಾಗಿರ್ಬೋದು, ಫೋನ್ಗಳಲ್ಲಿ ನಮಗೆ ಇದರಲ್ಲೆಲ್ಲ ನೋಡ್ತಾನೆ ಇರ್ತೀವಿ ನಾವು, ಈ ಥರ ಆಗಿದೆ ಅಂತ. ಸುಮಾರು ಕಡೆ ಈ ಒಂದು 4-5 ತಿಂಗಳಿಂದ ಒಂದು 10 ಜನಕ್ಕೆ ಈ ಥರ ಆಗಿರ್ಬೋದು. ಹಾಗೆಯೇ ಒಂದು 7-8 ವರ್ಷದ, ಒಂದು 10ರಿಂದ 12 ವರ್ಷದ ಮಕ್ಕಳಿಗೆ ಪ್ರೆಗ್ನೆಂಟ್ ಆಗಿದ್ದಾರೆ, ಮಕ್ಕಳು ಹೀಗಾಗಿದ್ದಾರೆ ಹಾಗಾಗಿದ್ದಾರೆ ಅಂತ ಪ್ರತಿಯೊಂದು ನೋಡ್ತಾನೆ ಇರ್ತೀವಿ. ನಾವೇ ನಮ್ಮ ಮಕ್ಕಳಿಗೆ ಫೋನ್ ಕೊಟ್ಟು ನಾವೇ ನಮ್ಮ ಮಕ್ಕಳನ್ನ ಹಳ್ಳಕ್ಕೆ ತಳ್ದಂಗೆ ಆಗುತ್ತೆ. ಸೊ ಅದನ್ನು ನಾವು ಗಮನಿಸಬೇಕು. ಪೇರೆಂಟ್ಸ್ ಎಚ್ಚರಿಕೆ ಅದು ಮಾತ್ರ ಖಂಡಿತವಾಗ್ಲೂ ಇರಲೇಬೇಕು. ಪೇರೆಂಟ್ಸ್ ಎಚ್ಚರಿಕೆ. ಪ್ರತಿ ಸತಿ ಅವ್ರು ಇಂಟರ್ನೆಟ್ ನೋಡಿದಾಗ ಅವರು ಫೋನಲ್ಲಿ ಏನು ನೋಡ್ತಿದ್ದಾರೆ, ಏನು ಬಿಡ್ತಿದ್ದಾರೆ ಅಂತ ಪ್ರತಿಯೊಂದು ಚೆಕ್ ಮಾಡೋದು ಆ ತಂದೆ ತಾಯಿ ಜವಾಬ್ದಾರಿ. ನನ್ನ ಮಕ್ಕಳಿಗೆ ನಾನು ಫೋನ್ ಕೊಡಿಸಿದ್ದೀನಿ, ನನ್ನ ಕೆಲಸ ಈಸಿ ಆಗಿಬಿಡುತ್ತೆ ಅಂತ ನಾನು ಫೋನ್ ಕೊಟ್ಟಿದ್ದೀನಿ ಅಂದರೆ ಖಂಡಿತವಾಗ್ಲೂ ಅದು ನಿಮ್ಮದೇ ತಪ್ಪು. ನಿಮ್ಮ ಮಗು ಕೆಡೋದಕ್ಕೆ ನೀವೇ ಕಾರಣ.
ಫೋನನ್ನು ಆದಷ್ಟು ನಿಲ್ಲಿಸಿ, ಇಂಟರ್ನೆಟ್ ಹಾಕ್ಸೋದು ನಿಲ್ಲಿಸಿ, ಪಬ್ಜಿಗಳಾಡ್ಸೋದು ನಿಲ್ಲಿಸಿ, ಗೇಮ್ಗಳಾಡ್ತಾರೆ. ಒಂದೊಂದು ಸತಿ ವಿಡಿಯೋಗಳಲ್ಲಿ ಏನಾದರೂ ಮಕ್ಕಳು ಗೇಮ್ ಆಡಿ ಆಡಿ ಅಡಿಕ್ಟ್ ಆಗಿಬಿಟ್ಟು ಇದು ಮಾಡಿರೋದನ್ನ, ಆಮೇಲೆ ಈ ಕೆಲವೊಂದು ಇದನ್ನೆಲ್ಲ ನೋಡಿ ನೋಡಿ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟು ಅದು ಹೇಗೆ ಆಡುತ್ತೋ ಹಾಗೆ ಆಡೋದು. ಒಂದು ಮಗು ಮಾಷ ಆಡ್ದಂಗೆ ಆಡುತ್ತೆ. ನಮಗೆ ಓಕೆ, ನಾವು ಅಂದ್ಕೊಂತೀವಿ ನನ್ನ ಮಗು ಮಾಷ ಆಡ್ದಂಗೆ ಆಡ್ತಾ ಇದೆ, ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಬೊಂಬೆ ಥರ ಆಡ್ತಾ ಇದೆ ಅಂತ. ಬಟ್ ಅವ್ರ ಮೈಂಡ್ ಮೇಲೆ ಎಫೆಕ್ಟ್ ಆಗಿ ಅವ್ರು ಅದಕ್ಕೆ ಅಡಿಕ್ಟ್ ಆಗಿ ನಿಮಗೆ ಯಾವುದೇ ರೀತಿ ಇದಿರೋದಿಲ್ಲ. ಸೊ ಕೊಡಬೇಕು, ಒಂದು ದಿನದಲ್ಲಿ 1/2 ಅವರ್ ಅಥವಾ 1 ಅವರ್ ಕೊಟ್ಟು ಅದನ್ನು ನೀವು ಅಲ್ಲಿಗೆ ನಿಲ್ಲಿಸಬೇಕು. ಅದನ್ನೇ ಅಡಿಕ್ಟ್ ಮಾಡಿದ್ರೆ ನಿಮ್ಮ ಮಕ್ಕಳ ಜೀವನ ನೀವೇ ಕಳೆದಂಗೆ. ಸೊ ಇದನ್ನು ನಾನು ಯಾಕೆ ಹೇಳ್ತೀನಪ್ಪ ಅಂದರೆ, ಸುಮಾರು ವೀಡಿಯೋಸಲ್ಲಿ ನಾನು ನೋಡಿದ್ದೀನಿ. ಸುಮಾರು ಮಕ್ಕಳು ಏನು ಗೊಂಬೆಯನ್ನ ನೋಡಿ 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 ರೂಢಿಯಾಗಿರ್ತಾರೋ ಹಾಗೇ ಅವರು ಆಡ್ತಾ ಇರ್ತಾರೆ. ಆ ಕಣ್ಣೀರು ಹಾಕ್ಬೇಕಾದ್ರೆ ನೋಡೋಕ್ಕಾಗೋದಿಲ್ಲ, ಅದು ಒಂಥರ ಹಿಂಸೆ. ಇನ್ನೊಂದೇನಪ್ಪ ಅಂದರೆ, ತುಂಬ ಜನ ಚಿಕ್ಕ ಚಿಕ್ಕ ಮಕ್ಕಳು ಪ್ರೆಗ್ನೆಂಟ್ ಆಗಿಬಿಟ್ಟು ಮಕ್ಕಳನ್ನ ಎತ್ತಿ ಬಿಸಾಕಿದ್ದಾರೆ ಅನ್ನೋದು. ಅದಕ್ಕೆ ಕಾರಣ ಮನೆಯವರೇ. ಫೋನ್ ಕೊಟ್ಬಿಟ್ಟು ಏನೋ ನೋಡ್ಕೊಂಡಿರೋದಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು 10ರಿಂದ 12 ವರ್ಷದ ಮಕ್ಕಳು ವಯಸ್ಸಿಗೆ ಬಂದುಬಿಟ್ಟಿದ್ದಾರೆ, ಏನೂ ಗೊತ್ತಿರೋದಿಲ್ಲ ಅವ್ರಿಗೆ. ಮತ್ತೆ ಈ ಥರ ಎಲ್ಲ ಆಗ್ತಾಯಿದೆ ಅಂದರೆ ಸ್ಕೂಲಲ್ಲ ಅದು ಇದು ಮೈಂಡ್ ಮೆಚ್ಯೂರ್ ಆಗಿದ ತಕ್ಷಣ ಅದೊಂದು ತಲೆಗೆ ಹೊಕ್ಕುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ನಮ್ಮ ಮಕ್ಕಳನ್ನ ನಾವು ಫೋನಿಂದ ಆದಷ್ಟು ದೂರ ಇಡಬೇಕು. ಆದಷ್ಟು ನಮ್ಮ ಕೈಯಲ್ಲಿ ನಾವು ನಮ್ಮ ಮಕ್ಕಳನ್ನ ಎಷ್ಟಾಗುತ್ತೋ ಅಷ್ಟು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಇಂಟರ್ನೆಟ್ ಎಷ್ಟು ಒಳ್ಳೆಯದಿದೆಯೋ ಅಷ್ಟು ಕೆಟ್ಟದು. ಎಷ್ಟು ನಮಗೆ ಅದು ಒಳ್ಳೆಯದು ಎಲ್ಲ ನಮಗೆ ಹೆಲ್ಪ್ ಮಾಡುತ್ತೋ ಅಷ್ಟೇ ಅಪಾಯಕಾರಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದು ನಮಗೆ ಕೂಡ ಎಫೆಕ್ಟ್ ಹೊಡೆಯುತ್ತೆ. ನಾವು ಕೂಡ ಎಷ್ಟು ಯೂಸ್ ಮಾಡ್ತೀವಿ, ಎಷ್ಟು ಒಳ್ಳೆಯದಕ್ಕೆ ಯೂಸ್ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ. ಎಷ್ಟು ನಾವು ಕೆಟ್ಟದಕ್ಕೆ ಯೂಸ್ ಮಾಡ್ತೀವಿ ಅಷ್ಟೇ ನಮ್ಮ ಲೈಫ್ ಹಾಳು ಮಾಡಿ ನಮ್ಮನ್ನು ಒಂದು ದಿನ ನಮ್ಮ ಜೀವನನೇ ತೆಗಿಯೋವಂಥದ್ದು, ನಮ್ಮ ಪ್ರಾಣನೇ ತೆಗಿಯೋವಂಥದ್ದು. ಸೊ ಕೇರ್ಫುಲ್ಲಾಗಿ ಫೋನ್ನ ದೊಡ್ಡವರಾಗಲಿ ಚಿಕ್ಕವರಾಗಲಿ ಯೂಸ್ ಮಾಡಬೇಕು. ಚಿಕ್ಕವರು ಫೋನ್ ನೋಡೋ ಹೊತ್ನಾಗ ಅವ್ರು ಅಲ್ಲಿರಬೇಕು. ದೊಡ್ಡವರು ಅಕಸ್ಮಾತ್ ಅವ್ರಿಗಿರೋಕ್ಕೆ ಟೈಮ್ ಇಲ್ಲ ಅಂದರೆ ಅವ್ರು ಏನು ನೋಡಿದ್ದಾರೆ ಏನು ನೋಡಿಲ್ಲ ಅಂತ ಪ್ರತಿದಿನ ಚೆಕ್ ಮಾಡೋ ಜವಾಬ್ದಾರಿ ನಿಮ್ಮದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಸೊ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಆದವ್ರಿಗೆ ಈ ಜವಾಬ್ದಾರಿ ಇರಬೇಕು ಅಂತ ಹೇಳ್ತಾ, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಮತ್ತೊಂದು ವಿಡಿಯೋ ಜೊತೆ ನಾನೇನು ಸಿಗ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ ಬೈ.